ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂಗೆ ಸಚಿವ ಎಚ್.ಕೆ. ಪಾಟೀಲ್ ಪತ್ರ ಬರೆದ ವಿಚಾರ 2015-16ರಲ್ಲೂ ಕೂಡ ಇದೇ ರೀತಿ ಪತ್ರ ಬರೆದಿದ್ದಾರೆ. 2 ವರ್ಷದಿಂದ ಸಚಿವರು ನಿದ್ದೆ ಮಾಡ್ತಿದ್ರಾ ಅಂತ ಎಚ್.ಡಿ.ಕೆ. ಪ್ರಶ್ನೆ ಮಾಡಿದ್ದಾರೆ. 2 ವರ್ಷಗಳ ಬಳಿಕ ಮತ್ತೆ ಯಾಕೆ ಈ ವಿಚಾರ ಎತ್ತಾ ಇದ್ದಾರೆ? ಯಾರ ಮೇಲೂ ಕ್ರಮ ಆಗಲ್ಲ, ಇದೆಲ್ಲ ಡೈವರ್ಷನ್ ಡ್ರಾಮಾ, ಪ್ರಸಕ್ತ ವಿಚಾರಗಳ ಡೈವರ್ಷನ್ಗೆ ಡ್ರಾಮಾ ಅಂತ ಕಿಡಿಕಾರಿದ್ದಾರೆ. ಈಗ ಅದ್ಯಾವುದು ಎಚ್.ಕೆ. ಪಾಟೀಲ್ ಲೆಟರ್ನು ನೋಡಿದ್ನಪ್ಪ, ಗಣಿಗಾರಿಕೆದು. ಅವರು 2015-16ರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ. ಈಗ ಅದೆಂಥದ್ದು ಪತ್ರ ನೆನ್ನೆ ಬರೆದಿದ್ದು, ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರಲ್ಲ. 2 ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪಸಮಿತಿ ಅಧ್ಯಕ್ಷರು. 2015-16ರಲ್ಲಿ ಒಂದು ರಿಪೋರ್ಟು ಕೊಟ್ಟರು. ಈಗ 2 ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು. ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ? 2 ವರ್ಷದಿಂದ ನಿದ್ದೆ ಮಾಡ್ತಾ ಇದ್ರ? ಇವರೇ ಕೊಟ್ಟಂತ ವರದಿ 1.5 ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ. ಇವತ್ತು 1.5 ಲಕ್ಷ ಕೋಟಿ ವಸೂಲಿ ಮಾಡಿದ್ರೆ ಅವ್ರು ಹೇಳೋಂಥ ರೀತಿಯಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತ ಜನಗಳ ಮೇಲೆ. 2,000 ಜೊತೆ ಇನ್ನೊಂದು 2,000 ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದರೆ. ಈಗ 2 ವರ್ಷ ಆದಮೇಲೆ ಎದ್ದವ್ರೀಗ ಎಚ್.ಕೆ. ಪಾಟೀಲ್ರು ಯಾವುದು ಯಾರ ಮೇಲೂ ಕ್ರಮ ಆಗಲ್ಲ. ಅದು ಇದು ಇವೆಲ್ಲ ಪ್ರಚಾರಕ್ಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ, ಡೈವರ್ಷನ್ಗೆ ಇವೆಲ್ಲ ಒಂದು ಡ್ರಾಮಾಗಳಷ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.